ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗೇನು ನಾವು ಕಬ್ಬಿನ ಗದ್ದೆಗಳು ತಗ್ಗಿರ್ತಾವಲ್ಲ, ತಗ್ಗಿದ್ದಾಗ ಇವು ಮಳೆಗಾಲದಾಗ ನೀರು ತುಂಬ್ಕೊಂಡು ನಿಂತಾವೆ. ಈ ನೀರು ಹಿಂಗೆ ತುಂಬ್ಕೊಂಡು ನಿಂತು ಅಂತಂತಂದ್ರೆ ಏನಾಕತ್ತಂತಂದ್ರೆ ನಮ್ಮ ಇಳುವರಿದೊಳಗೆ ಭಾಳ ಕುಂಠಿತ ಆಕತ್ತಂತ ಹೇಳ್ಯಾರ. ನಾ ಹೇಳ್ತಾನಂತ ಯಾಕಂತಂದ್ರೆ ತಗ್ಗಿದ್ದ ಭೂಮಿಗೆ ಆಮೇಲೆ ನೀರು ತುಂಬೋದು ಸಹಜನ. ಯಾಕಂತಂದ್ರೆ ಮೊದಲ ತಗ್ಗಿರ್ತೈತಿ. ಆಮೇಲೆ ಏನಾಕತ್ತಪ್ಪ ಅಂತಂದ್ರೆ ಈ ಮಳೆಗಾಲದೊಳಗೆ ಮ್ಯಾಗಿನ ಭೂಮಿಯಾಗ ನೀರು ಬಂದ ಈ ಥರಾಗಿ ನೀರು ತುಂಬಿತಂದ್ರೆ ಏನಾಕತ್ತಂದ್ರೆ ನೋಡ್ತಾರಲ್ಲ ಕಬ್ಬ ಈ ಥರ ಆಕತಿ. ಇದು ನೀರು ನಿಂತೆ ಅಂತಂತಂದ್ರೆ ನೋಡ್ರಿ ಭೂಮಿ ಸವಳ ಆಕತಿ. ಆಮೇಲೆ ಬೆಳೆನೂ ಕುಂಠಿತ ಆಕತಿ. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಾನೆ ಅಂತಂದ್ರೆ ಏನು ನೀರು ತುಂಬಿತಲ್ಲ, ಈ ನೀರು ತುಂಬಿತ ಅಂತಂದ್ರೆ ನಾವು ಏನು ಮಾಡ್ಬೇಕಂತಂದ್ರೆ ಇದನ್ನು ನಾವು ಮೋಟ್ರ್ ಮುಖಾಂತರ ಆಗಲಿ, ಆಮೇಲೆ ಇಂಜನ್ ಮುಖಾಂತರ ಆಗಲಿ ಈ ನೀರು ನಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಇದನ್ನು ನಾವು ಹೊರಗಡೆ ಚೆಲ್ಲಿಕ್ಯಾರ. ಇದಕ್ಕೆ ನಾವು ಗೊಬ್ಬರ ವ್ಯವಸ್ಥೆ ಮಾಡಿದೆವು ಅಂತಂತಂದ್ರೆ ಕಬ್ಬು ಭಾಳ ಚಲೋ ಆಕತಿ ಮತ್ತು ಕಬ್ಬಿನ ಇಳುವರಿನೂ ಬಂಪರ್ ಆಕತ್ತಂತ ಹೇಳ್ಯಾರ. ನಾ ಹೇಳ್ತಾನು ನಾವು ಹಿಂಗೆ ಬಿಟ್ಟಿವಪ್ಪ ಅಂತಂದ್ರೆ ಏನಾಕತ್ತಂದ್ರೆ ನೋಡ್ರಿ ಇದು ಕಬ್ಬ ಬೆಳವಣಿಗೆ ಆಗೋದಿಲ್ಲ. ಆಮೇಲೆ ಇದು ಎಷ್ಟು ಇಷ್ಟೇ ಕಲಿತೈತಿ. ಅದಕ್ಕಾಗಿ ಮಳೆಗಾಲದಾಗ ಏನು ನೀರು ನಮ್ಮ ಗದ್ದೆಗಳಿಗೆ ತುಂಬ್ತಾವಲ್ಲ, ಅದು ಕಬ್ಬಿನ ಗದ್ದೆಗಳಿಗೆ ನೀರು ತುಂಬ್ತಾವಲ್ಲ, ಅವನ್ನ ನಾವು ಏನು ಮಾಡ್ಬೇಕಂತಂದ್ರೆ ನಾವು ಅದನ್ನು ಹೊರಗೆ ಹಾಕ್ಯಾರ ಗೊಬ್ಬರ ಒಗದೇವು ಅಂತಂದ್ರೆ ಇಳುವರಿ ಚಲೋ ಬರ್ತದೆ ಅಂತ ಹೇಳ್ಯಾರ. ನಾನು ಹೇಳ್ತಾನಂತ ಮತ್ತು ಈ ಕಬ್ಬಿಗೆ ನಾವು ಏನು ಮಾಡ್ಬೇಕಂತಂದ್ರೆ ನೀರು ಕೊಲ್ಲ ಮಾಡಿಕ್ಯಾರ. ಇದಕ್ಕೆ DAP ಆಮೇಲೆ ಯೂರಿಯಾ, ಸಲ್ಫೇಟ್ ಇವನ್ನ ನಾವು ಮಿಕ್ಸ್ ಮಾಡಿ ಒಗದವು ಅಂತಂತಂದ್ರೆ ಈ ಕಬ್ಬು ಐತಲ್ಲ, ಈ ಕಬ್ಬು ಮೊದಲು ಯಾವ ಸ್ಟೇಜ್ನಾಗ ಬೆಳೀತಲ್ಲ ಕಬ್ಬ ಅದೇ ಸ್ಟೇಜ್ನಾಗ ಬೆಳೀತೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಹೇಳ್ತಾನೆ ಕಬ್ಬು ಬೆಳೀತಂತಂದ್ರೆ ಇಳುವರಿದಾಗ ಹೆಚ್ಚು ಬರೋದು ಗ್ಯಾರಂಟಿ ಅಂತ ನಾನು ಹೇಳ್ತಾನೆ.